ನಮಸ್ಕಾರ ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ದುನಿಯಾದಲ್ಲಿನ ಮತ್ತೊಂದು ವಿಸ್ಮಯಕಾರಿ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ಹಿಂದೆ ಆಗಿದ್ದು ಮುಂದೆ ಆಗೋದನ್ನ ತಿಳಿದುಕೊಳ್ಳೋದಕ್ಕೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ? ಎಲ್ರಿಗೂ ಉತ್ಸಾಹ ಇದ್ದೇ ಇರುತ್ತೆ. ಅದರಲ್ಲೂ ಈ ಕಾಲಜ್ಞಾನಿಗಳು ಬರೆದಂತಹ ಭವಿಷ್ಯವಾಣಿಗಳನ್ನ ಕೇಳಿದ್ರೆ ನಿಜಾನ ಅಂತ ಅನಿಸ್ಬಿಡತ್ತೆ. ಈಗ ಸೋಷಿಯಲ್ ಮೀಡಿಯಾದೊಳಗಡೆ ಅಚ್ಯುತಾನಂದ ದಾಸ ಮಹಾರಾಜ್ ಅಂದ್ರೆ ಇದೇ ಪುರಿ ಜಗನ್ನಾಥ ದೇವಾಲಯದಲ್ಲಿ ಶತಶತಮಾನಗಳಿಂದ ತಪಸ್ಸು ಮಾಡಿಕೊಂಡು ಬಂದಿದ್ದಂತಹ ಅಚ್ಯುತಾನಂದ ದಾಸ ಮಹಾರಾಜರ ಹಳೆಯ ಓಡಿಯಾ ಭಾಷೆಯಲ್ಲಿ ಬರೆದ ಭವಿಷ್ಯವಾಣಿ ಇದೀಗ ವೈರಲ್ ಆಗ್ತಾ ಇದೆ. ತಮ್ಮ ಭವಿಷ್ಯ ಮಾಲಿಕ ಎಂಬ ಪುಸ್ತಕದಲ್ಲಿ ಬರೆದಿಟ್ಟಂತಹ ರಾಮ ಮಂದಿರದ ಭವಿಷ್ಯ ಇಂದು ನಿಜವಾಗ್ತಾ ಇದ್ದಂತೆ ಅಚ್ಯುತಾನಂದ ದಾಸ ಕಾಲಜ್ಞಾನ ಮತ್ತೆ ಈಗ ಸುದ್ದಿಯಾಗ್ತಾ ಇದೆ. ಯಾಕಂತಂದ್ರೆ ಪುರಿ ಜಗನ್ನಾಥ ದೇವಾಲಯದಲ್ಲಿ ಈಗ ರತ್ನ ಭಂಡಾರದ ಬಾಗಿಲನ್ನ ಓಪನ್ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ಕಲಿಯುಗ ಅಂತ್ಯಕ್ಕೂ ಮುನ್ನ ಸಾವಿನ ಸುನಾಮಿ ಏಳತ್ತೆ. ಆದ್ರೆ ಅದಕ್ಕಿಂತ ಮುಂಚೆ 2024ರಿಂದ 2030ರವರೆಗೆ ಭಾರತಕ್ಕೆ ಅತಿದೊಡ್ಡ ಕಂಟಕ ಎದುರಾಗತ್ತೆ. ನಂತರ 2030ಕ್ಕೆ ಮೂರನೇ ಮಹಾಯುದ್ಧ ಶುರುವಾಗತ್ತೆ. ಚೀನಾ ಸೇರಿದಂತೆ ಎಲ್ಲಾ ಮುಸ್ಲಿಂ ರಾಷ್ಟ್ರಗಳು ಒಟ್ಟಾಗಿ ಸೇರ್ಕೊಂಡು ಭಾರತದ ಮೇಲೆ ಯುದ್ಧ ಮಾಡತ್ತೆ. ಈ ಮೂರನೇ ಮಹಾಯುದ್ಧ 6 ವರ್ಷ 6 ತಿಂಗಳು ನಡೆಯುತ್ತೆ. ಈ ಯುದ್ಧದ ಸಾರಥ್ಯ ಒಬ್ಬ ಬಾಬಾ ಮತ್ತು ಬ್ರಹ್ಮಚಾರಿ ಮಾಡ್ತಾನೆ. ಮೂರನೇ ಮಹಾಯುದ್ಧದ ಮುಂದಾಳತ್ವ ಭಾರತ ವಹಿಸಿಕೊಳ್ಳತ್ತೆ. ಈ ಯುದ್ಧ ತಡೆಯೋದಕ್ಕೆ ಚಿರಂಜೀವಿಗಳಾದ ಆಂಜನೇಯ, ವೇದವ್ಯಾಸ, ಅಶ್ವತ್ಥಾಮ ಈ ಯುದ್ಧದಲ್ಲಿ ಪಾಲ್ಗೊಳ್ತಾರೆ. ಈ ಯುದ್ಧದಲ್ಲಿ ಭಾರತಕ್ಕೆ ಗೆಲುವಾಗತ್ತೆ. ಇಡೀ ವಿಶ್ವವೇ ಮತ್ತೆ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಭವಿಷ್ಯವಾಣಿಯಲ್ಲಿ ಬರೆದಿದ್ದಾರೆ. ಅದರಂತೆ ಇಂದು ಕೊರೋನಾ ಬಂದು ಜನರು ಸತ್ತಿದ್ದಾರೆ, ರಾಮ ಮಂದಿರ ನಿರ್ಮಾಣವಾಗಿದೆ, ವಿಶ್ವವೇ ರಾಮ ಜಪ ಮಾಡ್ತಾ ಇದೆ. ಇತ್ತ ಚೀನಾ ಭಾರತದ ವಿರುದ್ಧ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ. ಹಾಗಾದ್ರೆ ಬನ್ನಿ ಅಚ್ಯುತಾನಂದ ಸ್ವಾಮೀಜಿಗಳು ಬರೆದಿಟ್ಟಿರುವಂತಹ ಭವಿಷ್ಯವಾಣಿ ವಿವರವಾಗಿ ನೋಡ್ಕೊಂಡು ಬರೋಣ. ಹಿಂದೂ ಸಾಮ್ರಾಜ್ಯ ಆಗ್ಬೇಕು ಅನ್ನೋರು ಜೈ ಹಿಂದೂಸ್ತಾನ್ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಜೊತೆಗೆ ಪುರಿ ಜಗನ್ನಾಥ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ರೆ ಜೈ ಶ್ರೀಕೃಷ್ಣ ಜೈ ಜಗನ್ನಾಥ ಅಂತ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ಈ ಶಿವನ ಆಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಅಲ್ಲಾಡೋದಕ್ಕಾಗಲ್ಲ. ಅದರಂತೆ ಈ ಭೂಮಿಯ ಮೇಲೆ ಒಟ್ಟು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಅಂತ್ಯಗೊಂಡಿದೆ. ಈಗ ಚಾಲ್ತಿಯಲ್ಲಿರೋದು ಕಲಿಯುಗ. ಅಂದ್ರೆ ನಾವೀಗ ಕಲಿಯುಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸತ್ಯಯುಗದಲ್ಲಿ ಧರ್ಮ 4 ಕಾಲುಗಳ ಮೇಲೆ ನಿಂತಿತ್ತು. ಮತ್ಸ್ಯ, ಹಯಗ್ರೀವ, ಕುರುಮ ಮತ್ತು ನರಸಿಂಹ ಅವತಾರಗಳು. ನಂತರ ತ್ರೇತಾಯುಗ. ಈ ಕಾಲದಲ್ಲಿ ಧರ್ಮ 3 ಕಾಲುಗಳ ಮೇಲೆ ನಿಂತಿತ್ತು. ವಾಮನ, ಪರಶುರಾಮ ಮತ್ತು ಶ್ರೀರಾಮನ ಅವತಾರಗಳು. ದ್ವಾಪರ ಯುಗ. ಈ ಕಾಲದಲ್ಲಿ ಧರ್ಮ 2 ಕಾಲುಗಳ ಮೇಲೆ ನಿಂತಿತ್ತು. ಅದುವೇ ಶ್ರೀಕೃಷ್ಣನ ಅವತಾರ. ಈಗ ಕಲಿಯುಗ ಶುರುವಾಗಿದೆ. ಈ ಕಾಲದಲ್ಲಿ ಧರ್ಮ 1 ಕಾಲ ಮೇಲೆ ನಿಂತಿದೆ. ಗೌತಮ ಬುದ್ಧ ಮತ್ತು ಕಲ್ಕಿ ಅವತಾರ. ತ್ರೇತಾಯುಗವು ಭಾರತ ನಡೆದ ದ್ವಾಪರ ಯುಗಕ್ಕಿಂತ ಹಿಂದಿನದು. ಕಲಿಯುಗ ಭಗವಂತನಲ್ಲಿ ಅತಿಯಾದ ದ್ವೇಷವನ್ನ ಮಾಡುವ ಕಲಿಯ ಈ ಯುಗಕ್ಕೆ ಪ್ರಭುವಾಗಿರೋದ್ರಿಂದ ಕಲಿಯುಗ ಅಂತ ಹೆಸರು ಬಂದಿದೆ. ಈ ಕಲಿಯುಗದಲ್ಲಿ ಪ್ರತಿಯೊಂದು ಒಳಿತು ಕೆಡುಕಿನ ಬಗ್ಗೆ ಅನೇಕ ಮಹಾನ್ ಸಂತರು ಕಲಿಯುಗ ಭವಿಷ್ಯವನ್ನ ನುಡಿದು ಅಚ್ಚರಿ ಮೂಡಿಸಿದ್ದಾರೆ. ಅದರಲ್ಲೂ ವೀರಬ್ರಹ್ಮೇಂದ್ರ ಸ್ವಾಮೀಜಿಗಳಿಂದ ಹಿಡಿದು ಪಾಶ್ಚಿಮಾತ್ಯ ರಾಷ್ಟ್ರದ ಭವಿಷ್ಯಕಾರರಾದ ನಾಸ್ಟ್ರಾಡಾಮಸ್, ಬಾಬಾ ವಾಂಗನವರೆಗೂ ಎಲ್ಲರೂ ಅನೇಕರು ಬರೆದು ಹೋಗಿದ್ದಾರೆ. ಹಿಂದೂ ಭವಿಷ್ಯಕಾರರು ಒಳಿತು ಕೆಡುಕಿನ ಬಗ್ಗೆ ತಾಳೆಗರಿಯಲ್ಲಿ ಭವಿಷ್ಯವಾಣಿ ಅಂದ್ರೆ ಕಾಲಜ್ಞಾನವನ್ನ ಚಾಚು ತಪ್ಪದೆ ಬರೆದುಕೊಂಡು ಬಂದಿದ್ದಾರೆ. ಅದರಂತೆ ಇಡೀ ವಿಶ್ವದಲ್ಲಿ ನಡೆದುಕೊಂಡು ಕೂಡ ಬಂದಿದೆ. ಇವರ ಸಾಲಿಗೆ ಒಡಿಶಾ ರಾಜ್ಯದ ಅಚ್ಯುತಾನಂದ ಸ್ವಾಮೀಜಿಗಳು ಕೂಡ ಒಬ್ರು. ಅಚ್ಯುತಾನಂದ ದಾಸ ಅವರು ಭವಿಷ್ಯ ಮಾಲಿಕ ಅನ್ನೋ ಪುಸ್ತಕವನ್ನ ಕಲಿಯುಗದ ಆರಂಭದಿಂದ ಹಿಡಿದು ಕಲಿಯುಗ ಅಂತ್ಯದವರೆಗೂ ಪ್ರತಿ ಘಟನೆಗಳನ್ನ ಉಲ್ಲೇಖ ಮಾಡಿ ಬರೆದಿದ್ದಾರೆ. ಇವರು ಬರೆದಿರುವಂತಹ ಒಂದೊಂದು ಸಾಲು ಈಗ ನಡೀತಿರೋ ಘಟನೆಗೆ ಹೋಲಿಕೆಯಾಗ್ತಾಗಿದೆ. ಹಾಗಾದ್ರೆ ಪುರಿ ಜಗನ್ನಾಥ ಮಂದಿರದಲ್ಲಿ ಬರೆದಿರುವಂತಹ ಈ ಕಾಲಜ್ಞಾನ ಭವಿಷ್ಯ ಮಾಲಿಕದಲ್ಲಿ ಏನಿದೆ ಬನ್ನಿ ಹೇಳ್ತಾ ಹೋಗ್ತೀವಿ. ಕಲಿಯುಗಾಂತರ್ಗತ. ಕಲಿಯುಗವು ಕೊನೆಗೊಳ್ಳಲಿದ್ದು ಕಲಿಯುಗ ಅಂತ್ಯವಾದ ನಂತರ ಸತ್ಯಯುಗ ಮತ್ತೆ ಆರಂಭವಾಗತ್ತೆ. ಅಧರ್ಮದ ಪರಾಕಾಷ್ಠೆಯನ್ನ ತಲುಪಿದ ಮನುಷ್ಯ ತನ್ನ ವಿನಾಶದ ಮಾರ್ಗವನ್ನ ತಾನೇ ನಿರ್ಮಿಸ್ಕೊಳ್ತಾನೆ. ಅಧರ್ಮ ನಾಶವಾಗೋದಕ್ಕೆ ಯಾವುದಾದ್ರೂ ಮಹಾಭಾರತ ಘಟಿಸಲೇಬೇಕಾಗತ್ತೆ. ಪರಿವರ್ತನೆಯಾಗುವ ಮೊದಲು ಸಂಧಿಕಾಲ ಬರುತ್ತೆ ಮತ್ತು ಈ ಸಂಧಿಕಾಲದಲ್ಲಿ ಈಶ್ವರನು ಅವತಾರ ತಾಳಿ ಪಾಪ ಮತ್ತು ಅಧರ್ಮವನ್ನ ನಾಶ ಮಾಡ್ತಾನೆ. ಮುಂಬರುವ ಭೀಕರ ಕಾಲ ಮತ್ತು ಅಧರ್ಮ ನಾಶವಾದ ನಂತರ ಆಗುವ ಸನಾತನ ಧರ್ಮದ ಪುನರ್ಸ್ಥಾಪನೆಯ ಬಗ್ಗೆ ಅಚ್ಯುತಾನಂದ ದಾಸರು ಸಂಪೂರ್ಣವಾಗಿ ತಾಳೆಗರಿಯಲ್ಲಿ ಬರೆದಿಟ್ಟಿದ್ದಾರೆ. ಸುಮಾರು 5,000 ವರ್ಷಗಳ ಹಿಂದೆ ಅಂದ್ರೆ 16ನೇ ಶತಮಾನದಲ್ಲಿ ಒಡಿಶಾದಲ್ಲಿ 5 ಮಹಾನ್ ಸಂತರು ಇದ್ರು. ಸಂತ ಅಚ್ಯುತಾನಂದ ದಾಸ್, ಸಂತ ಅನಂತ ದಾಸ್ ಮತ್ತು ಸಂತ ಜಸೋಬಂತ ದಾಸ್ ಹಾಗೂ ಸಂತ ಜಗನ್ನಾಥ ದಾಸ್ ಮತ್ತು ಬಲರಾಮ್ ದಾಸ್. ಇವರನ್ನ ಪಂಚಶಖ ಅಂತ ಕರೀತಾ ಇದ್ರು.
ಇವರು ವೈಷ್ಣವ ಸಂಪ್ರದಾಯವನ್ನ ಪಠನೆ ಮಾಡ್ತಾ ಇದ್ರು. ಅಲ್ಲದೆ ಇವರಲ್ಲಿ ಅಚ್ಯುತಾನಂದ ದಾಸ್ ಅವರು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲವನ್ನ ಗ್ರಹಿಸುವ ಶಕ್ತಿಯನ್ನ, ವಿಶೇಷ ಶಕ್ತಿಯನ್ನ ಹೊಂದಿದ್ರು. ಇವರು ಈ ಶಕ್ತಿಯಿಂದ ಭವಿಷ್ಯ ಮಾಲಿಕಾ ಪುಸ್ತಕವನ್ನ ಅಂದ್ರೆ ಕಾಲಜ್ಞಾನವನ್ನ ಬರೀತಾರೆ. ಮೊದಲು ಕಲಿಯುಗ ಹೇಗೆ ಅಂತ್ಯವಾಗತ್ತೆ, ಮೂರನೇ ಮಹಾಯುದ್ಧದಿಂದ ಘನಘೋರ ದಿನಗಳು ಬರುತ್ತೆ, ಕಲ್ಕಿ ಅವತಾರದಲ್ಲಿ ವಿಷ್ಣು ಕಲಿಯುಗ ಅಂತ್ಯಗೊಳಿಸ್ತಾನೆ, ನಂತರ ಸತ್ಯಯುಗ ಆರಂಭವಾಗತ್ತೆ. ಅದರ ಸತ್ಯಯುಗ 2030 ನಂತರ ಇಡೀ ವಿಶ್ವದಲ್ಲಿ ಹಿಂದೂ ಸಾಮ್ರಾಜ್ಯವಾಗತ್ತೆ ಅಂತ ಬರೆದಿದ್ದಾರೆ. ಇನ್ನು 13 ಮುಸ್ಲಿಂ ರಾಷ್ಟ್ರಗಳೊಂದಿಗೆ ಭಾರತದ ವಿರುದ್ಧ ಚೀನಾ ಯುದ್ಧ ಮಾಡತ್ತೆ ಅಂತ ಕಾಲಜ್ಞಾನದಲ್ಲಿ ನುಡಿಯಲಾಗಿದೆ. ಈಗಾಗಲೇ ಭಾರತವನ್ನ ನಡೆಸ್ತಾ ಇರೋ ಮೋದಿ ಅವರು ಪವರ್ಫುಲ್ ರಾಷ್ಟ್ರಗಳನ್ನ ತಮ್ಮತ್ತ ಸೆಳಿತಾಗಿದ್ದಾರೆ. ಅಲ್ಲದೆ ಯಾವುದೇ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಂದ್ರೂ ಕೂಡ ಅಮೆರಿಕ, ರಷ್ಯಾ, ಜಪಾನ್ನಂತಹ ಪವರ್ಫುಲ್ ರಾಷ್ಟ್ರಗಳು ಭಾರತವನ್ನೇ ಕೇಳೋ ಮಟ್ಟಕ್ಕೆ ಬಂದು ನಿಂತಿವೆ. ಇದನ್ನ ಪಕ್ಕದ ಚೀನಾ ದೇಶಕ್ಕೆ ಸಹಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಚೀನಾದ ಅತಿದೊಡ್ಡ ಮಾರ್ಕೆಟ್ ಆಗಿದ್ದ ಭಾರತ ಸ್ವದೇಶಿ ಅಂತ ಹೇಳಿ ಚೀನಾ ಪ್ರಾಡಕ್ಟ್ಗಳನ್ನ ಬ್ಯಾನ್ ಮಾಡ್ತು. ಚೀನಾ ಆಪ್ಗಳೆಲ್ಲ ಬೇಡ ಅಂತ ಭಾರತ ಕೊಟ್ಟ ಹೊಡೆತದಿಂದ ಚೀನಾ ಕೋಟಿ ಕೋಟಿ ಲಾಸ್ ಮಾಡ್ಕೊಂತು. ಅದರಿಂದ ಚೀನಾ ಭಾರತದ ವಿರುದ್ಧ ಸೇಡು ತೀರಿಸಿಕೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದೆ. ಅದರಿಂದ 16ನೇ ಶತಮಾನದಲ್ಲಿ ಬರೆದಿಟ್ಟಿರೋ ಅಚ್ಯುತಾನಂದ ಸ್ವಾಮೀಜಿಗಳ ಕಾಲಜ್ಞಾನದ ಪ್ರಕಾರ ಚೀನಾ 13 ಮುಸ್ಲಿಂ ದೇಶಗಳನ್ನ ಒಗ್ಗೂಡಿಸಿಕೊಂಡು ಭಾರತದ ಮೇಲೆ ಯುದ್ಧ ಸಾರಲಿದೆ ಅಂತ ಭವಿಷ್ಯವಾಣಿಯನ್ನ ಬರೆದಿದ್ದಾರೆ. ಈ ಯುದ್ಧ 2024ರಿಂದ 2030 ಮಧ್ಯದವರೆಗೂ ಆರಂಭವಾಗಲಿದೆ ಅಂತ ಬರೆದಿಡಲಾಗಿದೆ. ಇನ್ನು ಚೀನಾ ಭಾರತ ನಡುವೆ ಶುರುವಾಗಿರೋ ಗಡಿ ಸಂಘರ್ಷ ಯುದ್ಧದೊಂದಿಗೆ ಕೊನೆಗೊಳ್ಳಬಹುದು ಎನ್ನುವ ಉದ್ವಿಗ್ನತೆ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಒಂದು ವೇಳೆ ಸಮರ ನಡೆದಿದ್ದೇ ಆದ್ರೆ ಗೆಲ್ಲುವವರು ಯಾರು ಎನ್ನುವ ಕುತೂಹಲಕಾರಿ ಸಂಗತಿಯನ್ನು ಕೂಡ ಕಾಲಜ್ಞಾನ ಭವಿಷ್ಯದಲ್ಲಿ ಬರೆದಿಡಲಾಗಿದೆ. ಭಾರೀ ಶಸ್ತ್ರಾಸ್ತ್ರವನ್ನ ಹೊಂದಿರುವಂತಹ ಚೀನಾ ಜಯಿಸಬಹುದು ಎನ್ನುವುದು ಕೆಲವರ ಏಣಿಕೆ. ಆದರೆ ತಜ್ಞರ ಪ್ರಕಾರ ಭಾರೀ ನಿರ್ಣಾಯಕ ಗೆಲುವು ಸಾಧಿಸುವ ರಾಷ್ಟ್ರ ಅಂದ್ರೆ ಅದು ಭಾರತ. ಅಂತಹದೊಂದು ಸಮರ ಸಾಧ್ಯತೆ ಬಗ್ಗೆ ಸಮೀಕ್ಷೆ ನಡೆಸಿರುವ ಅಮೆರಿಕಾದ ಹಾರ್ವರ್ಡ್ ಕೆನಡಿ ಸ್ಕೂಲ್ ಆಫ್ ಸೆಂಟರ್ ಖಚಿತವಾಗಿ ಈ ಬಾರಿ ಹಿಮಾಲಯ ಪ್ರದೇಶದಲ್ಲಿ ಭಾರತೀಯ ಯೋಧರು ಡ್ರ್ಯಾಗನ್ ದೇಶಕ್ಕೆ ತಕ್ಕ ತಿರುಗೇಟು ಕೊಡ್ತಾರೆ. ಅಂದ್ರೆ ಚೀನಾ ಮತ್ತು ಭಾರತ ನಡುವೆ ಯುದ್ಧ ನಡೆದಿದ್ದೇ ಆದ್ರೆ ಭಾರತಕ್ಕೆ ಗೆಲುವು ಅಂತ ಅಚ್ಯುತಾನಂದದಾಸ್ ಸ್ವಾಮೀಜಿಗಳು ಹೇಳಿದ್ರು. ಅಮೆರಿಕನು ಕೂಡ ಹೇಳ್ತಾಗಿದೆ. ಇನ್ನು 2024ರಿಂದ 2030ಕ್ಕೆ ಭಾರತಕ್ಕೆ ಭಾರೀ ಕಂಟಕ ಎದುರಾಗುತ್ತದೆ. ಇನ್ನು 2024ರಿಂದ 2030ಕ್ಕೆ ಭಾರೀ ಕಂಟಕ ಭಾರತಕ್ಕೆ ತಪ್ಪಿದ್ದಲ್ಲ ಅಂತ ಹೇಳಲಾಗ್ತಿದೆ. 2024ರಿಂದ 2030 ಭಾರತಕ್ಕೆ ಕಂಟಕ, ಗಂಡಾಂತರ ಅಂತ ಹೇಳಲಾಗ್ತಿದೆ. ಮುಂಬರುವ ವರ್ಷಗಳಲ್ಲಿ ಭಾರತದ ಮೇಲೆ ಯುದ್ಧ, ಬರಗಾಲ, ಭೂಕಂಪ ಮತ್ತು ಬೆಂಕಿ ಮಳೆ ಬೀಳಲಿದೆ ಅಂತ ಭವಿಷ್ಯದಲ್ಲಿ ನುಡಿಯಲಾಗಿದೆ. ಇದೆಲ್ಲದಕ್ಕೂ ಕಾರಣ 2025ಕ್ಕೆ ಶನಿಯು ಮೀನರಾಶಿಗೆ ಪ್ರವೇಶ ಮಾಡೋದ್ರಿಂದ ಭಾರತಕ್ಕೆ ಭಾರೀ ಗಂಡಾಂತರ ಅಂತ ಉಲ್ಲೇಖ ಮಾಡಲಾಗಿದೆ. ಇನ್ನು ಇದಿಷ್ಟೇ ಅಲ್ಲದೆ ಕಲಿಯುಗ ಹೇಗೆ ಅಂತ್ಯವಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ಅಚ್ಯುತಾನಂದ ಸ್ವಾಮೀಜಿಗಳು ಬರೆದಿಟ್ಟಿದ್ದಾರೆ. ಅದು ಹೇಗೆ ಅಂತಂದ್ರೆ, ಈಗೇನು ನಾವು ಮಾಂಸಾಹಾರ ಭಕ್ಷ್ಯ ಮಾಡ್ತಿದೀವಲ್ಲ, ಅದೇ ತರ ಮುಂದೊಂದು ದಿನ ಭೂಮಿಯ ಮೇಲೆ ಆಸಿಡ್ ಮಳೆ ಬೀಳತ್ತಂತೆ. ಆ ಟೈಮಲ್ಲಿ ಮನುಷ್ಯರು ಅರ್ಧಂಬರ್ಧ ಬೇದು ಹೋಗ್ತಾರಂತೆ, ಸುಟ್ಟು ಹೋಗ್ತಾರಂತೆ. ಆಗ ಮನುಷ್ಯರಿಗೆ ಹೊಟ್ಟೆಗೆ ಏನು ತಿನ್ನೋದಕ್ಕೆ ಸಿಗೋದಿಲ್ವಲ್ಲ, ಮನುಷ್ಯ ಮನುಷ್ಯನನ್ನೇ ತಿಂತಾನೆ. ನಂತರ ಕಲಿಯುಗ ಅಂತ್ಯವಾಗತ್ತೆ. ಅದಾದ ನಂತರ ಸತ್ಯಯುಗ ಆರಂಭವಾಗತ್ತೆ ಅಂತ ಹೇಳಲಾಗ್ತಿದೆ. ಇನ್ನು ಕಲಿಯುಗ ಅಂತ್ಯಕ್ಕೂ ಮುನ್ನ 2025ರಿಂದ ಗೋಲ್ಡನ್ ಇಯರ್ ಕೂಡ ಶುರುವಾಗಲಿದೆಯಂತೆ. ಆ ಗೋಲ್ಡನ್ ಇಯರ್ ಅಲ್ಲಿ ನಾವು ಕೂಡ ಇದ್ದೀವಿ. ಮುಂದೆ ಈ ಕಲಿಯುಗ ಹೇಗೆ ಬದಲಾಗತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಅಚ್ಯುತಾನಂದ ದಾಸ್ ಅವರು ಬರೆದಂತಹ ಭವಿಷ್ಯ ಮಾಲಿಕಾ ಕಾಲಜ್ಞಾನದ ಬಗೆಗಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಕಾಲಜ್ಞಾನವನ್ನ ನೀವು ನಂಬ್ತೀರಾ ಅಂತಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನಾದ್ರೂ ಪುರಿ ಜಗನ್ನಾಥ ಮತ್ತು ಶ್ರೀಕೃಷ್ಣನ ಭಕ್ತರಾಗಿದ್ರೆ ಈ ಕೂಡಲೇ ಕಮೆಂಟ್ ಮೂಲಕ ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.